ಹಲೋ ಗೇಮರ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಹುಡುಗ ಕಸ್ಟಮ್ ಕರೆದಿದ್ದ, ಅದಕ್ಕೋಸ್ಕರ ಒಂದು ಕಸ್ಟಮ್ ಮಾಡ್ತಿದ್ದೆ. ಅದು ಯಾರೂ ಅಲ್ಲ, ಬಾಂಬರು. ಇದು ನೋಡೋಕ್ಕಿಂತ ಮುಂಚೆ ಒಂದು ಫೋಟೋ ಇದೆ, ಒಂದು 3 ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, 1 ವರ್ಷ ಓಪನ್ ಚಾಲೆಂಜ್ ಹಾಕಿದ್ದ. ನಾವು ಬಿಟ್ಟಾರ ಬಿಡ್ತೀವ, ನಮಗೂ ಅದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಬಾಂಬರು ನನ್ನ ಹೊಡೆಯಲ್ಲ ಅಂತ ಅನ್ಕೊಂಡಿದ್ದೆ, ಆದರೂ ನನ್ನ ಕೈಯಲ್ಲಾದಷ್ಟು ನಾನು ಹೊಡಿದ್ದೀನಿ. ಆದರೂ ಆ ಕಡೆ ಅವನು ಫುಲ್ ಫಾರ್ಮಾಗಿ ಬಂದುಬಿಟ್ಟಿದ್ದ, ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು. ಅದೇ ವಿಡಿಯೋ ನೀವು ನೋಡಿ ಗೊತ್ತಾಗುತ್ತೆ, ಅವನು ಹೆಂಗೆ ಹೊಡೆದಿದ್ದಾನೆ, ನಾನು ಹೆಂಗೆ ಹೊಡೆದಿದ್ದೀನಿ, ಅವ್ನ ಗೇಮ್ ಪ್ಲೇನ್ ಹೆಂಗಿದೆ ಅಂತ ನೋಡಿ ಸಾಕು. ಅವನು ಹೆಂಗಿದ್ದ ಅಂದರೆ, ಒಂದು ಕಾಲದಲ್ಲಿ ನನಗೆ 0 ಹೊಡೆದವನು ಆಯಿತಾ. ಈಗ ನೋಡಿ ಹೆಂಗೆ ಆಡ್ತೀಯಾನೆ, ಕೈಗೆ ಸಿಗಲ್ಲ, ಸುಮ್ಮನೆ ವಾಲಿಗೆ ಹಾಕನ್ನ ಅಂದರೆ ಮಕ್ಕನೇ ಕಾಣಲ್ಲ ಬ್ರೋ ಇವನು. ನೋಡಿ ಇವ್ನು ನೋಡಿಲಿ, ಬಾರೋ ನಾನೇ ಒಳಗೆ ಬರ್ತೀನಿ ಬ್ರೋ. ನಾವು ಬಿಡ್ತೀವ, ಬಾ ಸಿಗು. ಒಪ್ಪಿ ಹೆಡ್ ಹಿಡಿತೀನಿ ನೋಡಿ ಈಗ ಶಾರ್ಟ್ ಗನ್ನಲ್ಲಿ. ಇನ್ನೇಳೋ ಒಪ್ಪಿ ಹೆಡ್ ಬಂದೆ ಅಲ್ಲಿಗೂ ಒಂದು ಹೊಡ್ಕೊಂಬಿಟ್ನಪ್ಪ ದೇವರು. ಹೆಂಗೆ ಬಾ ಇನ್ನಿದೆ ಅಣ್ಣ, ನಮ್ಮದು ಒಂದು ಕೈ ಕೂರೋ ತನಕ ಅಷ್ಟೇ ಆಯಿತಾ. ಕೈ ಕೂತ್ಮೇಲೆ ಯಾವನ್ನೇ ಎದುರಿಗೆ ಬಂದರು ಯಾವನ್ನು ಬಿಡಲ್ಲ ಬ್ರೋ. ನಿಮಗೆ ಇನ್ನೊಂದು ಹೇಳ್ಬೇಕು, ನಿನ್ನೆ ಎಲ್ಲ ಗೇಮರ್ಸಿಗೆ ಹೇಳೋದಿಷ್ಟೇ, ನೀವು ಕಸ್ಟಮ್ ಮಾಡಬೇಕಾದ್ರೆ ಎಲ್ಲ ಫೇಸ್ ಟು ಫೇಸ್ ಆಡ್ತೀರಾ ಅಥವಾ ನೀವೆಲ್ಲ ಸ್ಟ್ರೈಟ್ ಬರ್ತೀರಾ ಅಥವಾ ಸುತ್ತಾರ್ಕೊಂಬರ್ತೀರಾ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಬ್ರೋ, ನೋಡೋಣ. ನಾವು ಒಂದು ಕಡೆ ನೋಡಿದ್ದೀವಿ, ನಿನ್ನೆ ಆಡಿದ್ವಿ ದೇವರಣೆಗೂ. ಅವರು ಹೊಡೆದ್ವಿ ಬ್ರೋ, ಅಂದ್ರೆ ಹೊಡೆದ್ವಿ, ಬಿಡಲಿಲ್ಲ. ಅವರು ಇನ್ಲಾಸಿಂದ ಬಂದು ಅಟ್ಯಾಕ್ ಮಾಡಿದರೆ ನೀವು ಏನು ಮಾಡ್ತೀರೋ ಬ್ರೋ, ಒಂದು ಕಮೆಂಟ್ ಹಾಕಿ ನೋಡೋಣ. ಸರಿ ಆಯ್ತು, ಅಲ್ಲ ಬಿಡಿ. ಈಗ ಹೇಳ್ತೀನಿ ನೋಡಿ, ಈಗ ಇವನ ಮೇಲೆ ಆಡಿರೋ ಒಂದು ಕಸ್ಟಮನ್ನ ತೋರಿಸಿದ್ದೀನಿ ನೋಡಿ. ಓಕೆ, DNA ಮೋಡಿಗೆ ಹಾಕಿ ಅಂದೆ, ಯಾವ ಮೆಸೇಜು ಬರ್ಬಾರ್ದು ಅಂತ ಹೇಳ್ಬಿಟ್ಟೆ. ಬಾರ ಫ್ರೆಂಟ್ ಬಾರಲ್ಲಿ ಬಾರ. ಹಾಂ ಸಿಕ್ಬಿಡ್ತೀವ ಅಣ್ಣ, ಬಂದೇ ಇರೋ ಅಣ್ಣ. ವಾಲಕ್ಕೆ ನಾವು ಕವರಿಗೆ ಹೋಗ್ತಿದ್ವು, ನಾವು ವಾಲಕ್ಕದ್ದು ಕಲ್ತಿದ್ದೀವಿ. ಬಾರ ಸುತ್ತೇಳ ನೋಡೋಣ, ಸುತ್ತೇಳ ಒಳ್ಳೆ ಕಡೆ ಕೈಕೊಂಬಿಟ್ಟ. ನಾನು ಹಿಂಗೆ ಕಡೆ ಆಸಿಂದ ಹೋದೆ, ಬಾರ ಮೊಲಿಯು ಮಕ್ಕನೇ ಕಾಣಂಗಿಲ್ಲಲು, ಬಾರೋ ಹೊರಗೆ. ಯಾಕೋ ಎದ್ರಿದೇನಾ ಬ್ರೋ, ನೀವು ಎದುರದೆಲ್ಲ ಹಿಡ್ಕೋಬೇಡಿ ಅಂತಂದು ಹೇಳ್ಬೇಡ್ರಿ. ನಮ್ಮ ಬಾಂಬರ್ ನೋಡ್ರಿ, ಈಗ ಸದ್ಯ ಒಂದು ಬಾಂಬ್ ಬಿಟ್ಟಿಲ್ಲ ಅಷ್ಟೇ. ಕಸ್ಟಮಗೆ ಬಾಂಬ್ ಬಿಟ್ಟಿರೋ, ಬರೀ ಬಾಂಬಾಗ ಹೊಡೆದೊಡ್ಡು ಸಾಯಸನು. ಏನು ಮಾಡ್ತಿರೋ, ಬರೀ ಡೆಸರ್ಟು, ಶಾರ್ಟ್ ಗನ್ನು, ಉಡ್ಪೇಕರು, AK ಮತ್ತು ಇವೇ ರಿಫಿಲ್ ಗನ್ಸ್ ಇಟ್ಟಿದ್ದೀನಿ. MP40 ಯಾಕೆ ಬೇಡ ಅಂತೀನಂದರೆ ಬ್ರೋ, ಇಷ್ಟೇ. ಅದರಲ್ಲಿ ನೀವು 4ರಿಂದ 5 ಬುಲೆಟ್ ಹೊಡೆದ್ರು ಅದರಲ್ಲಿ 1 ಹೆಡ್ ಕನೆಕ್ಟ್ ಆಗೇ ಆಗುತ್ತೆ. ನೀವು OP ಮೇಲೆ ಹಿಂಗೆ ಎತ್ತಿದೆ ಅಂದರೆ 1 ಬುಲೆಟ್ ಕನೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಂತಡಿ, ಬಾರ ಚೀನಿ ಬಾರೋ ಹೊರಗೆ ರೀ. ಒಂದು ಬೇರೆ ನೆಟ್ವರ್ಕ್ ಇಶ್ಯೂ ಆಗಿ ಕಾಡಬಾರ್ದು ನನ್ನ. ನೋಡಿ, ಒಂದು ವಾಲ್ ಬೀಟಿಲ್ಲ, ಈಗ ಬೀತ್ತು ನೋಡಿ ವಾಲ್. ಸರಿ ಬಾರ, ಉಪ್ಪಿ ಆಡಿಸ್ತೀನಿ ಬಾರ. ಶಾರ್ಟ್ ಗನ್ನಲ್ಲಿ ಹೊಡ್ತಿರೋದು ನೋಡಿ, ಅಣ್ಣ ಫುಲ್ಲು ಬೆಚ್ಚು ಬೆರಗಾಗ್ಬಿಟ್ಟಿಯಾನೆ. ಬಾರೋ ಅಣ್ಣ ಬಾರೋ ಹೊರಗೆ. ಅಣ್ಣ ಬಾರೋ ಹೊರಗೆ. ಎಲ್ಲಿದೆಯೋ ಚಿನ್ನಿ ಮಕ ತೋರ್ಸ್ ಬಾರೋ ಬ್ರೋ. ಯಾಕೋ ಬೋರ್ ಆಯ್ತಿದೆ, ಇವನು ಕೈಗೆ ಸಿಗ್ತಿಲ್ಲ. ಲಾಸ್ಟ್ ಝೋನ್ ಬಿತ್ತು, OP ಬಿತ್ತು, 13 ಬಿತ್ತು. ಬಾರ ಮಕ ತೋರ್ಸ್ ಬಾರ ಹೊರಗೆ ಬಾರ, ಹೊರಲೇಬೇಕು ಬಾರ. OP 50 ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಬ್ರೋ. ಏನು ಬ್ರೋ, ಇವನು ಹ್ಯಾಕ್ ಯೂಸ್ ಮಾಡಿದಾನ ಹಿಂಗೆ ಬ್ರೋ. ಹಿಂಗೆ ಝೋನಲ್ಲೇ ಸಾಯಿಸಿ ಹೊಡ್ದೀವಿ.
ನೆಕ್ಸ್ಟ್ ರೌಂಡಿಂದ ಬಾ, ನಿನಗೆ ಲಾಸ್ಟ್ ಝೋನ್ ತನಕ ಬಿಡ್ಕೊಳೋದೇ ಇಲ್ಲ. ಏನು ಹೇಳು, ಲಾಸ್ಟ್ ಝೋನ್ ತನಕ ಬಿಡೋದೇ ಇಲ್ಲ. ಹಲೋ ಮಾರ, ಯಾಕೆ ಬಾಬಾ ಸುಸ್ತಾಗ್ಬಿಟ್ಟಿಯಾ? ಇರಿ ಬ್ರೋ, ನಾವು ಹೊತ್ತು ಆಡಿ ಸಾಕಾಗೋಗಿದೆ, ನೀವು ಯಾಕೆ ಹೀಗೆ ಮಾಡ್ತೀರೋ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ. ಲಾಸ್ಟಿಗೆ ಮತ್ತೆ ಫೋನ್ ಮಾಡಿ ನನಗೆ ನೆಟ್ವರ್ಕ್ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಬೆಂಕಿ ಬೇಡ. ಬಾಂಬ್ ಇಟ್ಟಿಲ್ಲ ಅದಕ್ಕೆ ಇದ್ದೀನಿ. ಬರೀ ಬಾಂಬ್ ಸಾಯ್ ಹೊಡೆಯೋದಲ್ಲ. ಬಾ ಆಡು, ಎದ್ರಂಬದ್ರ ನೋಡೋಣ. ಮತ್ತೆ ಒಂದು ಮೆಸೇಜ್ ಬೇರೆ ಹಾಕಿದ್ದಾನೆ ಬ್ರೋ ಇವನು, 1 ವರ್ಷ ಒಂದು ಕಸ್ಟಮರು ನೋಡೋಣ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಹಾಕಿದ್ದಾನೆ. ನಾವು ಬಿಡ್ತೀವ ನೋಡಿ ಅಣ್ಣ. ನಮ್ಮ ಎದುರಿಗೆ ಆಡೋಕ್ಕೆ ಬಿಡ್ಬೇಡ, ಕೈಯಲ್ಲಿ ಶಾರ್ಟ್ ಗನ್ ಇದೆ ಗೊತ್ತಾಯ್ತಾ? ಕೈಯಲ್ಲಿ ಶಾರ್ಟ್ ಗನ್ನು, ಬರೀ ಒಂದು ಡೆಸರ್ಟ್ ಇಟ್ಕೊಂಬಂದ ತಕ್ಷಣ ಇದ್ರೆ ಗಿರಾಕಿ ಅಲ್ಲ ಬ್ರೋ ನಾವು. ಏನು ಹೇಳೋ, ಕೈಯಲ್ಲಿ ದೊಡ್ಡ ಶಾರ್ಟ್ ಗನ್ ಇರೋದು, 2 ಬುಲೆಟಿಂದು. ನಮ್ಮನ್ನು ಎದುರಾಕಿ ಹೋಗ್ಬೇಡ. ಹೇಳ್ತಾನೆ ಹೊಡೆದ್ಬಿಟ್ಟಲ್ಲ ಒಬ್ಬ ನೀನು. ನೋಡಿ ಇವ್ನ ಮೂಮೆಂಟ್ ನೋಡಿ, ಮೂಮೆಂಟ್ಗೆ ಬೆಚ್ಚು ಬೆರಗಾದ ಆ ಹುಡುಗಿ ಸುಸ್ತಾಗ್ಬಿಟ್ಟಿದ್ದಾಳೆ. ಆ ಹುಡುಗಿ ಫೇಸ್ನ ಇಷ್ಟರಲ್ಲೇ ರಿವೀಲ್ ಮಾಡ್ತೀನಿ. ಬೇಡ ಹುಡುಗಿ ಬೇಡ, ಇವನ್ ಫೇಸೇ ರಿವೀಲ್ ಮಾಡ್ತೀನಿ ಇಷ್ಟರಲ್ಲೇ. ನನ್ನ ಫೇಸಿಗಿಂತ ಮೊದಲು ಇವನ್ ಫೇಸ್ ರಿವೀಲ್ ಮಾಡಿದರೆ ಹೆಂಗಿರುತ್ತೆ ಬ್ರೋ? ಹೆಂಗಿರುತ್ತೆ ನೀವು ಹೇಳಿ. ಗೇಮರ್ಸ್ ನಿಮಗೆ ಹೇಳೋದಿಷ್ಟೇ, ಈ ಯಾವುದೇ ಹುಡುಗಿ ಆಗಲಿ ಯಾವುದೇ ಹುಡುಗ ಆಗಲಿ ಒಂದು ವಾಯ್ಸಲ್ಲಿ ಹೇಳ್ಬೇಕಂದ್ರೆ ಒಂಚೂರು ಗಮನ ಇಟ್ಟು ನೋಡ್ರಿ, ಹೇಳ್ರಿ ಆಯಿತಾ? ನಮ್ಮ ಹುಡುಗರು ಮೊದಲೇ ಸರಿ ಇಲ್ಲ, ನೋಡ್ಕೊಂಬಿಡ್ತಾರೆ. ಇನ್ಸ್ಟಾಗ್ರಾಮ್ ಐಡಿ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ಆಯಿತಾ? ಈಗ ಒಪ್ಪಿ ಹೊಡಿತೀನಿ ನೋಡೋಕೆ. ಬ್ರೋ ಹೆಂಗಿದೆ? ನೀವು ಹಂಗೆ ಮೂಮೆಂಟ್ ಕೊಟ್ರೆ ನಾವು ಹಿಂಗೆ ಹೊಡಿತೀವಿ. ಹೆಂಗೆ ಬ್ರೋ? ಬಾಂಬರ್ ಬ್ರೋ, ಹಲೋ ಬಾಂಬರ್ ಬ್ರೋ, ಹೇಗಿದೆ? कैसा लगा मेरा मजाक? बहुत बढ़िया ಏನಾ ಬ್ರೋ? 1 ಜನ ಹೇಳ್ತಿದ್ದಾರೆ ಹಿಂದಿ ಯೂಟ್ಯೂಬ್ ಮಾಡು ಓಡುತ್ತೆ ಅಂತ. ಯಾಕೆ ನಮ್ಮ ಕನ್ನಡಿಗರು ಕನ್ನಡ ಯಾಕೆ ಕೇಳಲ್ವ ನೀವು? ಕನ್ನಡ ಕೇಳೋರಾದರೆ ಕಮೆಂಟಲ್ಲಿ ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳ್ಬಿಡಿ. ನೀವು ಇಲ್ಲ ನಾವು ಕನ್ನಡ ಕೇಳಲ್ಲ ಹಿಂದಿ ಕೇಳೋದತ್ತ ಅಂದರೆ ಸಲಾಮ್ ವಾಲೇಕುಮ್ ಅಂತ ಹಾಕ್ಬಿಡಿ ಆಯಿತಾ? ನೀವು ನಮ್ಮ ಕರ್ನಾಟಕದಲ್ಲಿ ಇರೋದೇ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಕನ್ನಡಿಗರೇ ಸುಮಾರು ಜನ ಈಗ ನೋಡ್ತಿರೋದೇ ಅದು ಬರೀ ಹಿಂದಿ ನೋಡ್ತಾರೆ. ನಮ್ಮ ಕನ್ನಡ ಬೆಳ್ಸೋಕೆ ನೋಡ್ತಿಲ್ಲ, ಹಿಂದಿ ಬೆಳ್ಸೋಕೆ ನೋಡ್ತೀಯಾರಿ. ಈ ಗೇಮಲ್ಲಿ ಆಡೋಕ್ಕೆ ಬಂದರೂ ಅಷ್ಟೇ ಬಹುತ್ ಬಡಿಯಾ ಬಾಯ್, ಸಲಾಮ್ ವಾಲೇಕುಮ್, ಅಚ್ಚಾ ಗೇಮ್ ಲಗ್ ರಹಾ ಹೋತು ಬ್ರೋ. ನಾನು ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಹಿಂದಿನೇ ಬರ್ತಿರ್ಲಿಲ್ಲ ನನಗೆ. ಈ ಗೇಮ್ ಮಾಡೋಕೆ ಹತ್ತ ಮೇಲಿಂದ ಹಿಂದಿ ಅಷ್ಟು ಕಲ್ತಿದ್ದೀನಿ. ನೀವು ಒಪ್ಪಿ ಹೊಡೆಯಲ್ಲ. हमको मारो, हमको जिंदा मत छोड़ो सालो, हम कोई मंदिर का घंटा है कि कोई भी आके. ಹಲೋ ಬ್ರೋ, ಈ ಕಡೆ ನಮ್ಮ ಗೇಮರ್ಸ್ ಹತ್ರ ಮಾತಾಡ್ತೀನಿ. ಯಾಕೆ ಬ್ರೋ ಹೊಡೆದ್ರಿ ನೀವು? ಇನ್ನು ನನ್ನ ಮೂಮೆಂಟ್ ಥರ ಕೊಟ್ಟನಾ ಬ್ರೋ ನಿಮಗೆ? ಇರಿ ನಮ್ಮ ಗೇಮರ್ಸಿಗೆ ಹೇಳಿ, ನಮ್ಮ ಗೇಮರ್ಸ್ಗೆ ಎಲ್ಲ ಹೊಡಿಸ್ತೀನಿ ಬ್ರೋ. ನೀವು ಯಾರ್ಯಾರು ಇವನ ಜೊತೆಗೆ ಆಡ್ಬೇಕು ಅಂತಂದು ಹೇಳಿ ಜಸ್ಟ್ ಒಂದು ಮೆಸೇಜ್ ಹಾಕಿ, ನಾನೇ ಬೇಕಾದ್ರೆ ಕಸ್ಟಮ್ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಕರಿತೀನಿ. ಯಾರಿಗಾರ ಅವಕಾಶ ಇತ್ತು ಅಂದರೆ ಪಕ್ಕ 100% ನಾನು ಹಾಕೇ ಹಾಕ್ತೀನಿ. ನನ್ನ ಚಿಗರಿ ದೋಸ್ತ್ ಇವನು ಅದನ್ನಲ್ಲ ಬಾಂಬರ್, ಯಾರ ಹತ್ರನಾರ ಮಾತಾಡ್ಬೇಕಾರೆ ಅಥವಾ ನಾವೆಲ್ಲರ ಆಫ್ಲೈನ್ ಹೋದ್ರೆ ಹೊಡೆಯೋದು ಜಾಸ್ತಿ ನೋಡ್ರಿ ಅವ್ನು. ಇವನು ನಾವು ಹೊಡೆಯಲ್ಲ ಅಂತನ ಬಂದ, ಆದರೂ 3 ರೌಂಡ್ ಹೊಡೆದಿದ್ದೀನಿ, ಬಿಟ್ಕೊಡ್ದಲ್ಲೇ ಹೊಡೆದಿದ್ದೀನಿ. ಇಲ್ಲ ಬಿಟ್ಟಿದ್ದೀನಿ, 2 ರೌಂಡ್ ಬಿಟ್ಟಿದ್ದೀನಿ. ನಿಮ್ಮ ಹತ್ರ ಮಾತಾಡ್ಕೊಂಡು 2 ರೌಂಡ್ ಹೆಂಗೆ ಕೊಟ್ಬಿಟ್ಟು ಅವನಿಗೆ. ಹಂಗಂತ ಹೇಳ್ಬಿಟ್ಟು ಅಷ್ಟು ರೌಂಡ್ ಕೊಡೋಕ್ಕಾಗಲ್ಲ ಬ್ರೋ ಆಯಿತಾ? ಈಗ ಒಪ್ಪಿ ಹೊಡಿಲೇಬೇಕು, ಏನೇ ಆಗಲಿ ಒಪ್ಪಿ ಹೊಡಿತೀನಿ. ನಮ್ಮ ಗೇಮರ್ಸ್ ಎಲ್ಲ ಮತ್ತೆ ಬೇಜಾರಾಗ್ಬಿಡ್ತಾರೆ, ಇವನು ಯಾವನ ಬಾಟ್ನದ ಮಗ ಯೂಟ್ಯೂಬರ್ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಆಯಿತಾ? ನಾನು ಹೊಡಿತೀನಿ ಬ್ರೋ. ನೀವು ಓಪನ್ ಚಾಲೆಂಜ್ ಹಾಕಿದ್ದೀರ, ನಾವು ಹೊಡಿಲಿಲ್ಲ ಅಂದರೆ ನನ್ನ ಮರ್ಯಾದೆ ಕೆಟ್ಟೋಗ್ಬಿಡುತ್ತೆ ಆಯಿತಾ?
ಒಪ್ಪಿ ಹೊಡಿ ನೋಡು ಹೆಂಗೆ ಮೂಮೆಂಟ್ ಕೊಡ್ತಾನೆ ಬ್ರೋ ಅವನು, ತಲೆನೇ ತೋರಿಸಲ್ಲ ಬ್ರೋ ಅವನು. ಒಪ್ಪಿ ಹೊಡಿ. रहा नहीं जाता, तड़प ही ऐसी है ना. ಹೇಗಿದೆ ಬ್ರೋ ಹೊಡ್ತಾ? ನೀವು ಅವಾಗ ಇವಾಗ ಹೊಡ್ದಂಗಲ್ಲ ಬ್ರೋ, ನಾವು ಜಮಾನ್ದಾಗಿಂದ ಆಡ್ತಿದ್ದೀವಿ ಈ ಗೇಮ್ನ. ಇವಾಗಿನ ಪ್ಲೇಯರ್ ಇವಾಗ ಬಂದುಬಿಟ್ಟು ಒಂದು 3 ದಿವಸ ಗೇಮ್ ಲಾಗಿನ್ ಮಾಡಿದೆ, ಗೇಮ್ ಲಾಗೌಟ್ ಮಾಡಿದೆ ಅಂತಲ್ಲ ಬ್ರೋ. ಡೈಲಿ ಆಡೋ ಗೇಮರ್ಸಿಗೂ ಅವಾಗ ಆಡೋ ಗೇಮರ್ಸಿಗೂ ಭಾಳ ವ್ಯತ್ಯಾಸ ಇದೆ ಬ್ರೋ. ಏನು ಹೇಳಿ, ಭಾಳ ವ್ಯತ್ಯಾಸ ಇದೆ ಆಯಿತಾ. ನಾವು ಶಾರ್ಟ್ ಗನ್ನು MP40 ಹಿಡಿದ್ವಿ ಅಂದರೆ ನಿಮ್ಮ ತಲೆ ಬುರುಡೆ 2 ಆಗೋ ತನಕ ಯಾವ ಗೇಮರ್ಸೇ ಆಗಲಿ ಯಾರೇ ಆಗಲಿ ಬಿಡಲ್ಲ ಬ್ರೋ. ನೀವು ಆಡ್ದಂಗೆ ನಾವು ಬಿಟ್ಕೊಡಲ್ಲ ಬ್ರೋ. ನೀವು ಹೆಂಗೆ ಮಾಡ್ತೀರ ನಾವು ಅದಕ್ಕಿಂತ 2ರಷ್ಟು ಮಾಡ್ತೀವಿ ಬ್ರೋ. ಈಗೆಲ್ಲ ರಾಯ್ಸ್ ಸರು YT444 ಅವ್ರದ್ದೆಲ್ಲ ಭಾಳ ನೋಡಿದ್ದೀನಿ ಬ್ರೋ ನಾನು. ಅವ್ರ ಇನ್ಸ್ಪಿರೇಷನಿಂದನೇ ಆಡ್ತಿರೋದು. ಹಂಗಂತ ಹೇಳ್ಬಿಟ್ಟು ನಾನು ಹಿಂದಿ ಅವ್ರ ಆಡೋರಿಗೂ ಬೈತಿಲ್ಲ, ಯಾಕಂದರೆ ಅವರು ಗೇಮ್ ಪ್ಲೇನ್ ಮಸ್ತಿದೆ ಆಯಿತಾ. ಅವ್ರ ಗೇಮ್ ಪ್ಲೇನ್ ನನ್ನ 2 ಮಾತಿಲ್ಲ ಬ್ರೋ. ಹಂಗಂತಂದು ಅವ್ರಿಗೆ ಬೈಕಂತ ಎಲ್ಲ ಅಡ್ಡಾಡಲ್ಲ. ಅವ್ರನ್ನ ಹೆಂಗೆ ಬೆಳೆಸ್ತೀರ ನಮ್ಮ ಕನ್ನಡಿಗರು ಹಂಗೆ ಬೆಳೆಸ್ತೀರ ಅಂತ ಹೇಳ್ತೀನಿ ಅಷ್ಟೇ ಆಯಿತಾ. ನಾನು ಅವ್ರಿಗೆ ಯಾವುದೇ ಕಾರಣಕ್ಕಾಗಲಿ ನಮ್ಮ ಬಯಲ್ಲ ಬ್ರೋ. ಅವರು ನಮ್ಮ ಪಾಲಿನ ದೇವರಿದ್ದಂಗೆ, ಯಾಕೆಂದರೆ ಅವರೇ ನಮ್ಮ ಇನ್ಸ್ಪಿರೇಷನ್ನು. ಅವ್ರು ಹೆಂಗೆ ಬೆಳೆಸಿದ್ದೀರ ಬ್ರೋ, ನಮ್ಮದು ಹಂಗೆ ಕನ್ನಡಿಗರನ್ನು ಹಂಗೆ ಬೆಳೆಸ್ರಿ ಅಂತ ಹೇಳ್ತೀನಿ ಅಷ್ಟೇ ಆಯಿತಾ. ಇವನಿಗೆ ಅವರಿಗೆಲ್ಲ ಹೇಳ್ಕೊಂತ ನಮ್ಮದು ಗೇಮ್ ಪ್ಲೇನೇ ಮರ್ತು ಹೋಗೋ ಸ್ಥಿತಿಯಾಗಂತೂ ಇಲ್ಲ ನಾವು, ಅಂದ್ರೆ ಆಡ್ತೀವಿ. हे भगवान तेरी लीला अपरंपार है. ಒಪ್ಪಿ ಬಿತ್ತು ಬ್ರೋ, ನಾವು ಬಿಡಲ್ಲ ಬ್ರೋ ನಿಮ್ಮನ್ನು. ಮಿಡಲ್ ಕ್ಲಾಸ್ ಪ್ಲೇಯರ್ಸ್ ಹೆಂಗೆ ಅಂದರೆ ಒಂದು ಯೂಟ್ಯೂಬಿಗೆ ಬಿಡಲ್ಲ ಅವ್ರು. ಯಾಕೆ ಗೊತ್ತಾ, ಅವರಲ್ಲಿ ಫೆಸಿಲಿಟೀಸ್ ಇಲ್ಲ. ನೀವು ಇನ್ನೊಂದು ವ್ಯೂವರ್ಸ್ ಜಾಸ್ತಿ ಆಗಲ್ಲ ಬ್ರೋ. ನಮ್ಮ ಕನ್ನಡಿಗರು ಕನ್ನಡದಲ್ಲಿ ಮಾತಾಡಿ ಕನ್ನಡಿಗರು ನಾವು ಹೊಡೆಯೋದು ನೋಡಿದರೆ ವ್ಯೂವರ್ಸ್ ಜಾಸ್ತಿ ಆಗಲ್ಲ. ಬೆಳೆಸ್ತೀರ ಎಂಥರು ಬೆಳೆಸ್ತೀರ ಗೊತ್ತಾ, ಈಗ ಹೆಣ್ಮಕ್ಳು ಯಾರ್ದಾರ ಆಡಿದ್ರು ಅಂದ್ಕೊಳ್ಳಿ, ಆಡಿ ಒಂದೇ ಒಂದು ಯೂಟ್ಯೂಬ್ ಚಾನಲಿಗೆ ಬಿಟ್ಟರು ಅಂದ್ಕೊಳ್ಳಿ, ಅವ್ರದ್ದು ಒಂದು ಅಜ್ಜಿ ನಾಡ 3 ದಿವಸ 4 ದಿವಸಕ್ಕೆ ಸಬ್ಸ್ಕ್ರೈಬರ್ಸನ್ನು ಕೆ ಲೆಕ್ಕಕ್ಕೆ ಹೋಗ್ತಾವೆ. 10K 20K ಲೆಕ್ಕದಾಗ ಹೋಗ್ತಾವೆ. ಅದೇ ನಾವು ಹುಡುಗರು 1-2 ದಿವಸ ಒಳ್ಳೆ ಗೇಮ್ ಪ್ಲೇನ್ ಹಿಡ್ಕೊಂಡು ಆಡಿದ್ವಿ ಅಂದರೆ ಯಾರೊಬ್ರದ್ದು ಹೋಗಿ ದಿನಕ್ಕೆ 1 ಸಬ್ಸ್ಕ್ರೈಬರ್ಸು ಆಯಿತಾ, 1 ಸಬ್ಸ್ಕ್ರೈಬರ್ಸು ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ವ್ಯೂವರ್ಸು ಇಲ್ಲ, ಅದೇ 100 200 300, ಆದರೆ 1 ಲೈಕ್ ಇಲ್ಲ ಆಯಿತಾ. ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇಂಥ ಒಪ್ಪಿ ಆಯಿತು ಬ್ರೋ, ನೀವೆಲ್ಲ ಹೇಳ್ತೀರ ಹೆಣ್ಮಕ್ಳು ಮಸ್ತ್ ಆಡ್ತಾರೆ, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ನಾನೆಲ್ಲ ಒಪ್ಕೊತೀನಿ. ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ನಮ್ಮ ಹುಡುಗರು ಪ್ಲೇಯರ್ಸ್, ಬಾಯ್ಸ್ ಪ್ಲೇಯರ್ಸ್ ಯಾರ್ಯಾರು ಇದ್ದೀರಲ್ಲ ಅವರಿಗೆಲ್ಲ ಬೇಷ್ ಅನ್ಬೇಕು. ಯಾಕೆ ಅಂದರೆ ಅವ್ರು ಟಿಪ್ಸ್ ಕೊಡ್ತಾರೆ, ಒಪ್ಕೊತೀನಿ. ಬೆಟ್ಟಿಂಗ್ ಆಡಿಸ್ತಾರೆ, ಒಪ್ಕೊತೀನಿ. ಅವರಲ್ಲಿ ಒಳ್ಳೆ ಅಮೌಂಟ್ ಇರುತ್ತೆ ಒಂದು ಆಯಿತಾ. ನೀವು ದಿನಕ್ಕೆ 200-300K ಮಾಡಿದರು ಅಂದರೆ ಅವ್ರಿಗೆ ಒಳ್ಳೆ ಅಮೌಂಟ್ ಹೋಗುತ್ತೆ ಬ್ರೋ. ಇನ್ಸ್ಟಾಗ್ರಾಮಿಂದರಾಗಲಿ ಯೂಟ್ಯೂಬಿಂದನಾರಾಗಲಿ ಆಯಿತಾ. ನಮ್ಮಂಥ ಮಿಡಲ್ ಕ್ಲಾಸ್ ಪ್ಲೇಯರ್ಸ್ನ ಯಾಕೆ ಬೆಳೆಸಲ್ಲ ನೀವು ಒಪ್ಪಿ ಹೊಡ್ಯಾನ? ಆಯಿತು, ಬಂದೇ ಇರು ಬಾಂಬರ್. ಅವೆಲ್ಲ ಬಿಟ್ಟಾಕಿ, ಅವೆಲ್ಲ ಆಗಲ್ಲ, ನಿಮ್ಮ ಕೈಯಲ್ಲೆಲ್ಲ ಆಗಲ್ಲ ಅನ್ಕಂಡೆ ನಾನು ನಾನು ಹಾಕ್ತೀನಿ ವೀಡಿಯೋಸ್ನ. ನೋಡೋದು ಬಿಡೋದು ನಿಮ್ಮ ಇಷ್ಟ ಬ್ರೋ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸಹಕಾರ ನಿಮ್ಮ ಸಹಾಯ ಇತ್ತು ಅಂದರೆ ಏನು ಬೇಕಾದ್ರೆ ಮಾಡ್ಬೋದು. ಯಾವುದೇ ಯೂಟ್ಯೂಬರ್ ಸುಮಾರು ಜನ ಕನ್ನಡಿಗ ಪ್ಲೇಯರ್ಸು 10-15 ವೀಡಿಯೋ ಹಾಕ್ಬಿಟ್ಟು ಬ್ರೋ ಇದು ವ್ಯೂವರ್ಸ್ ಆಗಲ್ಲ ಬ್ರೋ, ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತೇಳ್ಬಿಟ್ಟು ಭಾಳಷ್ಟು ಜನ ಕಿಕ್ಕಾಗಿರೋದು ನಾನೇ ನೋಡಿದ್ದೀನಿ. ನೀವು ನೋಡಿ ಬಿಡಿ, ನನ್ನ ಪಾಡಿಗೆ ನಾನು ವೀಡಿಯೋಸ್ ಹಾಕ್ತೀನಿ ಆಯಿತಾ. ನೀವು ಸಬ್ಸ್ಕ್ರೈಬರ್ ಆಗಿ ಹೆಂಗಾರಾಗಿ ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ ಆಯಿತಾ. ಈಗ ಅದನ್ನೆಲ್ಲ ಬಿಟ್ಟಾಕಿ ನಮ್ಮ ಬಾಂಬರ್ ಬ್ರೋ ಹೊಡಿಯೋದು ನೋಡೋಣ. 2 ರೌಂಡ್ ಬಿಟ್ಕೊಡೋಣ, ಆಮೇಲೆ ಮತ್ತೆ ಶುರು ಹಚ್ಚೋಣ ಬ್ರೋ. ಬಂದೇ ಇರಿ ಬ್ರೋ. ಮತ್ತು ಅಲ್ಲಿ ನೋಡಿ ಬಾಂಬ್ ಹಾಕೋದಲ್ಲೇ ಸ್ಮೋಕ್ ಹಾಕ್ಬಿಟ್ಟಿಯೇನೆ ಬ್ರೋ. ಬಂದೆ ಬ್ರೋ, ಹೊಡಿತೀರಾ ಬ್ರೋ? ಬನ್ನಿ ಬ್ರೋ, ಹೊಡಿ. ನಿಮ್ಮ
ಮಾನ ಮರ್ಯಾದೆ ಅಂತೂ ನಮಗೆ ತೆಗಿಯೋಕ್ಕಾಗಲ್ಲ. ಒಂದು 2 ರೌಂಡ್ ಹೊಡೆದು ಬಿಡಿ ಆಯಿತಾ. 2 ರೌಂಡ್ ನಾನೇ ಬಿಟ್ಕೊಡ್ತೀನಿ. ನಾನು ಸೀದಾ ಅಂತೂ ಬರಲ್ಲ ಬ್ರೋ, ಒಂಚೂರು ಕಾಡೆ ಹೊಡೆಸ್ಕೊಂತೀನಿ ನೋಡಿ. मारो मुझे मारो मारो मुझे मारो मारो नहीं ये मजाक हो रहा है 1 सेकंड यार. ಆಯ್ತಾ ಬ್ರೋ, ಖುಷಿ ಆಯ್ತಾ ಬ್ರೋ ನಿಮಗೆ? ಸುಮ್ಮನೆ ಈಗ ಬಿಟ್ಕೊಟ್ಟು ಸುಮ್ಮನೆ ನಿಮ್ಗೆ 2 ಇಂಟ್ರಾಗ ಹೊಡೆದ್ಬಿಟ್ರೆ ಸುಮ್ಮನೆ ಅಜೀಬ್ ಆಗ್ಬಿಡ್ತೀರ. ಬೇಡ, ನಿಮ್ಮ ಗೇಮ್ ಪ್ಲೇನು ಒಂದು ಸ್ವಲ್ಪ ಗೇಮರ್ಸಿಗೆ ತೋರ್ಸೋಣ. ಈ ರೌಂಡ್ ಒಂದು ಹೊಡೆಸ್ಕೊಳ್ಳೋಣ, ನೆಕ್ಸ್ಟ್ ರೌಂಡ್ ಬೇಕಾದ್ರೆ ಹೊಡಿಯೋಣ ಅಂತ ಆಯ್ತಾ. ಹಂಗೆ ಅಂತೂ ಕೊಡೋದು ಬೇಡ, ಒಂಚೂರು ಕಾಡೆ ಹೊಡೆಸ್ಕೊಳ್ಳೋಣ ಆಯಿತಾ. ನಮಗೂ ಆಡಿ ಸಾಕಾಗಿದೆ ಬ್ರೋ. ಬನ್ನಿ ಬ್ರೋ, ಗಣಿ ಬ್ರೋ ಅಲ್ಲ, ಬಾಂಬರ್ ಬ್ರೋ, ಬನ್ನಿ ಬ್ರೋ. ನೀವು ನಿಮ್ಮ ಫೇಸ್ ಇಷ್ಟರಲ್ಲೇ ರಿವೀಲ್ ಮಾಡೋಣ ಬ್ರೋ. ನೀವು ಅವನ್ನ ಬಾಟ್ ಅನ್ಕೊಬಿಡಿ ಬ್ರೋ. ನೋಡಿ HRಗೆ ತಲೆ ಬುಳ್ಳೆ 2 ಆಗ್ತವೆ ಆಯಿತಾ. ಬಂದೇ ಇರಿ ಬ್ರೋ. ನಾವು ಹಂಗೆ ಅಂತೂ ತಲೆ ಕೊಡಲ್ಲ ಬ್ರೋ, ನೀವೇನೇ ಅಂದ್ಕೊಳ್ಳಿ. 2 ರೌಂಡು ತಲೆ ಅಂದರೂ ಹಂಗೆ ಕೊಡಲ್ಲ, ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟಾಗಿ ಟ್ವಿಸ್ಟಾಗಿ ಕೊಡ್ತೀನಿ ನೋಡಿ. ಬನ್ನಿ ಬ್ರೋ, ಇಲ್ಲೇ ಇದ್ದೀನಿ, ಬನ್ನಿ ಬ್ರೋ. ಎಲ್ಲಿದ್ದೀರಾ ಬ್ರೋ? ಬಂದೆ. ನೀವು ಏನು ಬರೋದು ಬೇಡ, ನಾನೇ ಬರ್ತೀನಿ ರೀ ಬ್ರೋ. ಬನ್ನಿ ಬ್ರೋ. ಹಲೋ ಬಾಂಬರ್ ಬ್ರೋ, ಹೊಡೀರಿ ಅಂದರೆ ಹಿಂದಕ್ಕೆ ಹೋಗ್ತಿರಲ್ಲ ಬ್ರೋ. ಬನ್ನಿ ಬ್ರೋ, ಯಾಕೆ ಬ್ರೋ? ಬನ್ನಿ ಬ್ರೋ, ಹೊಡೀರಿ ಬ್ರೋ. ನೋಡಿ ಎಲ್ಲ ಹೋಗಿ ಹೊಡೀರಿ ಬ್ರೋ. ಇರಿ ಒಂಚೂರು ಹೀಲಾಗಿ ಬರ್ತೀನಿ. ಅಲ್ಲಿಗೂ ಒಪ್ಪಿ ಹೊಡೆದಿದ್ದೀರಾ, ಡ್ಯಾಮೇಜ್ ಕಮ್ಮಿ ಐತೆ, ಹಂಗಾಗಿ ಒಂಚೂರು ಹೀಲ್ ಆಗ್ತಿದ್ದೀನಿ. ತಲೆ ಕೆಡಿಸ್ಕೊಬಿಡ್ರಿ, ಬರ್ತೀನಿ ರೀ. ಝೋನ ಬೇರೆ ವಾಲ್ ಹಾಕ್ಕೊಂಡು ನಾವು ಝೋನಾಗಂತೂ ಸಾಯಲ್ಲ ಬ್ರೋ. ಬೇಕಾದ್ರೆ ಕಿಲ್ ಕೊಟ್ಟು ಸಾಯ್ತೀನಿ, ಝೋನಾಗಂತೂ ಸಾಯಲ್ಲ. ಬನ್ನಿ ಬ್ರೋ, ಬನ್ನಿ. ಈ ರೌಂಡು ಬನ್ನಿ ಬ್ರೋ. ಯಾರು ಬ್ರೋ? ಹೊಡೀರಿ ಬ್ರೋ. ನೋಡಿ ಉಪ್ಪಿ ಹೊಡ್ತೀರಿ ಬ್ರೋ. ನೋಡಿ ಸೈಕ್ವಾಲ್ ಆಗ್ತಾರ ಬ್ರೋ ಇವರು. ಬಾಂಬರ್ ಬ್ರೋ, ಸೈಕ್ವಾಲ್ ಆಗ್ತೀರ. ಈ ರೌಂಡ್ ಲಾಸ್ಟ್ ರೌಂಡ್ ಯಾಕೆ ಬೋರ್ ಅನ್ನಿಸ್ತೈತೆ. ಹೊಡೆದು ಆಟ ಮುಗಿಸಿದ್ರೆ ಮುಗೀತು ನೋಡ್ರಿ. ಏನಂತೀರಾ ಗೇಮರ್ಸ್? ಹಲೋ ಗೇಮರ್ಸ್, ಏನಂತೀರಾ? ಹಲೋ ಗಣೇಶ್ ಬ್ರೋ. ಉಪ್ಪಿ ನಾನು ಜಾಸ್ತಿ ಹೊಡೆಯೋದು ಶಾರ್ಟ್ಗನ್ನಲ್ಲಿ. ಉಡ್ಪೇಕರು ಶಾಸ್ತ್ರ ಉಡ್ಪೇಕರಲ್ಲಿ ಹೊಡಿತೀನಿ ಬ್ರೋ, ಅಂದರೆ ರೇರ್ ಬೀಳ್ತವೆ. ಶಾರ್ಟ್ಗನ್ನಲ್ಲಿ ಮಾತ್ರ ಪಕ್ಕ ಅಲ್ಟಿಮೇಟ್ ಹೆಡ್ಡೇ ಹೋಗೋದು. ಬಂದೇ ಇರಿ ಬ್ರೋ, ನೀವೇನು ಬರೋಕ್ಕೆ ಹೋಗ್ಬೇಡಿ, ನಾನೇ ಬರ್ತೀನಿ. ಬಂದೆ ಬ್ರೋ. ಎಲ್ಲಿದ್ದೀರಾ ಬ್ರೋ? ಹಿಂದೆ ಯಾಕೆ ಹೋಗ್ತೀರ ಬ್ರೋ? ಮುಂದೆ ಬನ್ನಿ. ಹಿಂದೆ ಡೆಸರ್ಟಲ್ಲಿ ಹೊಡೆಯೋಕ್ಕೆ ನನ್ನ ತಲೆ ಕೊಡೋಕ್ಕೆ ನಾನಂತೂ ಸಿದ್ಧ ಇಲ್ಲ ಈಗ ಆಯಿತಾ. ಬನ್ನಿ, ನೀವೇ ಮುಂದೆ ಬನ್ನಿ, ನಾನಂತೂ ಬರಲ್ಲ. ನಾನಂತೂ ತಲೆನೂ ಕೊಡಲ್ಲ ನಿಮಗೆ ಆಯಿತಾ. ಬನ್ನಿ ಬ್ರೋ. ಯಾಕೆ ಬ್ರೋ ಹೆದರಿಕೆನಾ? ಇಷ್ಟು ರೌಂಡ್ ಹೊಡೆದ್ಮೇಲೆ ಹೆದರಿಕೆ ಯಾಕೆ ಬ್ರೋ? ಬನ್ನಿ ಬ್ರೋ ಮುಂದೆ. ಹಲೋ ಬನ್ನಿ ಒಪ್ಪಿ ಹೋಗಿ ಸೈಕ್. ಬನ್ನಿ ಬ್ರೋ. ಒಪ್ಪಿ ಹೊರಗೆ ಬನ್ನಿ. ತಲೆ ತೋರಿಸಿ ಬ್ರೋ. ಯಾಕೆ ಬ್ರೋ ತಲೆ ತೋರಿಸಿ ಬ್ರೋ? ಒಂದು ಬುಲೆಟ್ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಆಟ ಮುಗಿಸಿ ಒಂದು ಇನ್ಸ್ಟಾಗ್ರಾಮಿಗೆ ಸ್ಟೋರಿ ಹಾಕಲೇಬೇಕು ಬ್ರೋ ನಾನು. ನೀವೇ ಹೇಳಿದ್ದೀರಾ ಬಾಂಬರ್ ಬ್ರೋ. ಉಪ್ಪಿ ಹೊಡೆಯೋಣ ಬೇಡ, ಶಾರ್ಟ್ಗನ್ನಲ್ಲೇ ಟ್ರೈ ಮಾಡೋಣ. ಹೋಗೋಣ ಬೇಡ, ಇದು ಶಾರ್ಟ್ಗನ್ನಲ್ಲೇ ಟ್ರೈ ಮಾಡೋಣ. ಸುಮ್ಮನೆ ಯಾಕೆ ಒದೆ ತಿನ್ನೋದು ಬೇಡ ಅವನ ಹತ್ರ. ನಿಮಗೆ ಬೇರೆ ಮೊದಲೇ ಹೇಳ್ಬಿಟ್ಟಿದ್ದೀನಿ ಆಯಿತಾ. ಹೊರಗೆ ಬನ್ನಿ ಹೊರಗೆ ಬನ್ನಿ. ಉಪ್ಪಿ ಥ್ಯಾಂಕ್ ಯು ಬ್ರೋ. ಇನ್ನಷ್ಟು ಇಂಥ ವೀಡಿಯೋ ಬೇಕಂದ್ರೆ ಪಕ್ಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹೀಗೆ ಕಾಮಿಡಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಬ್ರೋ.